ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಎಷ್ಟಾಗಿದೆ ಅಂದರೆ ಆಲ್ರೆಡಿ 11:30. ಸೊ ನೆನ್ನೆ ಯಾವ ರೇಂಜ್ ಕುಣಿದ್ಬಿಟ್ಟಿದ್ದೀನಿ ಅಂತ ಅಂದರೆ DJ ಅದು ಇದು ಅಂತ ಎದ್ದೇಳೋಕ್ಕೂ ಆಗ್ತಿಲ್ಲ, ಕಾಲಿಡೋಕ್ಕೂ ಆಗ್ತಿಲ್ಲ, ಅಷ್ಟು ನೋವಾಗ್ಬಿಟ್ಟಿದೆ. ಸೊ ಇವತ್ತು ಸಂಡೇ, ನಮಗೆ ಇನ್ಸ್ಟಿಟ್ಯೂಷನ್ ಅಂತ ಸೇರ್ಕೊಂಡ್ಮೇಲೆ ಅಥವಾ ಕಾರ್ಪೊರೇಟ್ ಲೈಫ್ ಅಂತ ಒಂದ್ಸಲ ಎಂಟರ್ ಆದಮೇಲೆ ವೀಕೆಂಡ್ ಹೆಂಗೆ ಬರುತ್ತೆ, ಹೆಂಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಒನ್ ಡೇ ಅಷ್ಟೇ ವೀಕೆಂಡ್ ಇರುತ್ತೆ, ಅದನ್ನೇ ಫೀಲ್ ಮಾಡ್ಕೋಬೇಕು. ಇವಾಗ ಅಂಕಿತನ ಸಂಡೇ ಹೆಂಗಿರುತ್ತೆ, ನಾನು ಆ ಸಂಡೇನ ಹೆಂಗೆ ಕಳೀತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಮಾರ್ನಿಂಗ್ ಎದ್ದಿದ್ದು ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಟಿಫನ್ ಬಂದುಬಿಡೋಣ ಅಂತ ಹೋದೆ. ಟಿಫನ್ ದೋಸೆ ಮತ್ತು ಚಟ್ನಿ ಇತ್ತು, ಹಾಕೊಬಂದು ಟಿಫನ್ ಮಾಡಿ ಕೂತಿದ್ದೆ. ಆವಾಗ ಒಂದು ಕಾಲ್ ಬಂತು. ಸೊ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು, ಇವತ್ತು ನೀನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಮಲ್ಲೇಶ್ವರಂ ಕಡೆ ಬಾ ಅಂತ ಹೇಳ್ದ. ನಾನು ಸೂಪರ್ ಎಕ್ಸೈಟಿಂಗ್ ಆಗಿದ್ದೆ, ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಮಲ್ಲೇಶ್ವರಂ ಕಡೆ BMTC ಹತ್ತಿ ನಾನು ಮಲ್ಲೇಶ್ವರಂ ಕಡೆ ಹೊರಟೆ. ಸೊ ಆಲ್ರೆಡಿ ಅವ್ನು ಬಂದು ವೆಯ್ಟ್ ಮಾಡ್ತಿದ್ದ, ನಾನು ಕರೆಕ್ಟಾಗಿ ರೀಚ್ ಆದೆ. ಸೊ ಹೋದ ತಕ್ಷಣ ಅವ್ನಿಗೊಂದು ಹಾಯ್ ಹೇಳಿ ಎಲ್ಲಿಗೆ ಅಂತ ಕೇಳ್ತಿದ್ದೆ, ಬಟ್ ಅವ್ನು ಹೇಳಲಿಲ್ಲ. ಅಲ್ಟಿಮೇಟಾಗಿ ನಾವೇ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಇವತ್ತು ನಾವು ಹೋಗಿದ್ದು ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಬೆಂಗಳೂರಿನಲ್ಲಿ ಅತಿ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ನೀವು ಬೆಂಗಳೂರಿನಲ್ಲಿದ್ದು ಇನ್ನೂ ಈ ದೇವಸ್ಥಾನ ನೋಡಿಲ್ಲ ಅಂದರೆ ನೀವು ತುಂಬ ಒಂದು ಒಳ್ಳೆ ದೇವಸ್ಥಾನನ ಮಿಸ್ ಮಾಡಿದ್ದೀರಾ ಅಂತ ಅರ್ಥ. ಡೆಫಿನೆಟ್ಲಿ ಒಂದು ಸಲ ಹೋಗಿ ಬನ್ನಿ. ಬಿಕಾಸ್ ನಮಗೆ ಬೆಂಗಳೂರು ಅಂತ ಅಂದ್ರೇ ಟ್ರಾಫಿಕ್ ಅಂತ ಅಂತೀವಿ, ಬಟ್ ನೀವು ಈ ದೇವಸ್ಥಾನಕ್ಕೆ ಹೋದರೆ ನಿಮಗೆ ನಿಜವಾಗ್ಲೂ ಅದು ಫೀಲೇ ಆಗೋಲ್ಲ. ಯಾವುದೋ ಒಂದು ಕಾಡಿನ ಮಧ್ಯ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಒಂದು ಫ್ಯಾಮಿಲಿ ಎಲ್ಲ ಹೋಗಿ ಕೂತು ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು, ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ನನಗೊಂದು ಹವ್ಯಾಸ ಇದೆ, ಅದೇನಪ್ಪ ಅಂತ ಅಂದರೆ ನಾನು ಯಾವುದಾದ್ರೂ ಪ್ಲೇಸ್ನ ವಿಸಿಟ್ ಮಾಡ್ತೀನಿ ಅಂದರೆ ಅದ್ರ ಹಿಸ್ಟ್ರಿ ಅಥವಾ ಬ್ಯಾಕ್ಗ್ರೌಂಡನ್ನ ಸ್ವಲ್ಪ ತಿಳ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ನಾನು ಆ ಥರ ಪ್ರತಿಯೊಂದು ಪ್ಲೇಸ್ಗೆ ಹೋದರೂ ಮಾಡ್ತಿರ್ತೀನಿ. ಸೊ ಆ ಥರ ನಾನು ಈ ದೇವಸ್ಥಾನದ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗಿದ್ದು, ಸೊ ಇದು ಸುಮಾರು 600-700 ವರ್ಷ ಹಿಂದಿನ ದೇವಸ್ಥಾನ, ಅತಿ ಪುರಾತನವಾದ ದೇವಸ್ಥಾನ ಬ್ಯಾಂಗ್ಳೂರಲ್ಲಿರೋ ದೇವಸ್ಥಾನಗಳಲ್ಲಿ. ಆ್ಯಂಡ್ ಇದನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸ್ತೋರಂಥವರಲ್ಲಿ ಏಕೋಜಿ ಬೌನ್ಸ್ಲೆ. ಸೊ ಇವರು ಶಿವಾಜಿ ಅವರ ಮಲ ಸಹೋದರ. ಅವರು ಮತ್ತು ಅವ್ರ ಮಂತ್ರಿ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ, ಇಲ್ಲಿ ಶಿವನ ದೇವಸ್ಥಾನ ಇದೆ, ಇದನ್ನು ಅಭಿವೃದ್ಧಿಗೊಳಿಸಿದ್ರೆ ಇನ್ನೂ ಒಳ್ಳೆ ದೇವಸ್ಥಾನ ಆಗುತ್ತೆ ಅಂತ ಅಂದು ಅಲ್ಲಿ ಅಕ್ಕಪಕ್ಕದ ಯಾವುದೇ ಊರುಗಳಿತ್ತು ಆ ಊರಿನ ತೆರಿಗೆಯನ್ನು ಯೂಸ್ ಮಾಡಿಕೊಂಡು ಈ ದೇವಸ್ಥಾನನ ಅಭಿವೃದ್ಧಿಗೊಳಿಸ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನ ಇನ್ನೂ ಇಷ್ಟು ಚೆನ್ನಾಗಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಇವಾಗ ನೀವೇನು ನೋಡ್ತಿದ್ದೀರಾ ಅದು ಅಲ್ಲಿರುವಂತಹ ಅತಿ ದೊಡ್ಡದಾದ ನಾಗರಕಲ್ಲು. ಅಲ್ಲಿನ ಜನರಿಗೆ ಅಥವಾ ಬರೋ ಭಕ್ತಾದಿಗಳಿಗೆ ಆ ನಾಗರಕಲ್ಲಿನ ಮೇಲೆ ಅಪಾರವಾದ ನಂಬಿಕೆಗಳಿವೆ. ಆ್ಯಂಡ್ ಆ ನಾಗರಕಲ್ಲಿನ ಹಿಂದೆ ಸಾವಿರಾರು ನಾಗರಕಲ್ಲುಗಳನ್ನು ನಾವು ಕಾಣ್ಬೋದು. ಆ ಒಂದೊಂದು ನಾಗರಕಲ್ಲನ್ನು ಹಿಂದೆಯೂ ಒಂದೊಂದು ಕಥೆ ಇದೆ. ಆ ಒಂದೊಂದು ನಾಗರಕಲ್ಲನ್ನು ಒಂದೊಂದು ವಿಶೇಷ ರೀತಿಯಿಂದ ವಿಶೇಷ ಕಾರ್ಯಕ್ಕಾಗಿ ಪೂಜೆ ಮಾಡ್ತಾರೆ. ನಂಗೆ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ. ಸೊ ನೀವೇ ನೋಡ್ತಿದ್ದೀರಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ಅಂದು. ನೀವು ಆ ದೇವಸ್ಥಾನದಲ್ಲಿ ನಿಂತು ಎತ್ತ ನೋಡಿದರೂ ಹಸಿರು ಕಾಣಿಸ್ತಿರುತ್ತೆ. ನಿಮಗೆ ನಿಜವಾಗ್ಲೂ ನಾನು ಬೆಂಗಳೂರೊಳಗೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಆ ಟ್ರಾಫಿಕ್ಕು, ಆ ಕೆಲಸದ ಒತ್ತಡ, ಬೇರೆ ಯಾವುದೇ ತರಹದ ನಮ್ಮದು ಸಮಸ್ಯೆಗಳಿದ್ರೂ ಒಂದು ಸಲ ಟೆಂಪಲ್ಗೆ ವಿಸಿಟ್ ಮಾಡಿಬಿಟ್ರೆ ಅದು ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಅನ್ನೋ ಥರ ಅನಿಸುತ್ತೆ. ಈ ಮರ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಂಗೆ ಅದನ್ನು ಕ್ಯಾಪ್ಚರ್ ಮಾಡಬೇಕಿದ್ರೇ ಖುಷಿ ಆಗ್ತಿತ್ತು. ಆ್ಯಂಡ್ ಟೆಂಪಲು ಅಷ್ಟೇ, ನಾವು ಹೋದ ಟೈಮಲ್ಲಿ ಮೇಯ್ನ್ ಡೋರ್ ಓಪನ್ ಇರಲಿಲ್ಲ. ಸೊ ನಾವು ಸೈಡ್ ಡೋರಿಂದ ಬಂದಿದ್ವಿ. ಸೊ ಅಲ್ಲಿಂದ ಕ್ಯಾಪ್ಚರ್ ಮಾಡಿರೋ ಅಂಥದ್ದು ಇದು. ಸೊ ಒಳಗಡೆ ಹೋಗಿ ಅಲ್ಲಿ ಮೇಯ್ನ್ ಟೆಂಪಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಯಾವುದೋ ಒಂದು ದೇವರನ್ನ ಪೂಜಿಸಲ್ಲ. ಅಲ್ಲಿ ನೀವು ಸುತ್ತಲೂ ನೋಡ್ತಾ ಹೋದರೆ ಹಲವಾರು ದೇವರ ಗುಡಿಗಳನ್ನ ನೀವು ನೋಡಬಹುದು. ಸೊ ನಾನು ಅದನ್ನು ಒಂದು ಕ್ಲಿಪ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಅಕ್ಕಪಕ್ಕದ ದೇವರ ಗುಡಿಗಳಿರೋದು. ಸೊ ಅದನ್ನು ನೋಡಿ. ಆ್ಯಂಡ್ ನಿಮಗೆ ಅಲ್ಲಿ ಎಲ್ಲಿ ನೋಡಿದ್ರೂ ನಾಗರಕಲ್ಲುಗಳಿದೆ. ಯಾಕಂದರೆ ಅಲ್ಲಿ ಜನಗಳಿಗೆ ಅಥವಾ ಅಲ್ಲಿ ಭಕ್ತಾದಿಗಳಿಗೆ ಅಲ್ಲಿ ನಾಗರಕಲ್ಲುಗಳ ಮೇಲೆ ಅಪಾರವಾದ ನಂಬಿಕೆ ಇದೆ. ಆ್ಯಂಡ್ ಇಲ್ಲಿರೋಂತಹ ಲಕ್ಷ್ಮಿಗಳನ್ನ ನೋಡಿ ನೀವು, ವಿಭಿನ್ನವಾದ ಲಕ್ಷ್ಮಿಗಳಿದೆ ಅಲ್ಲಿ. ಆ್ಯಂಡ್ ಅಲ್ಲಿನ ಪ್ರಾಚೀನವಾದ ವಸ್ತುಗಳಾಗಿರ್ಬೋದು ಅಥವಾ ಅಲ್ಲಿನ ಏನು ಸಿಕ್ಕಿರೋ ಅಂತಹ ವಸ್ತುಗಳಿದೆ ಅದನ್ನೆಲ್ಲನೂ ಅವ್ರು ಪ್ರಿಸರ್ವ್ ಮಾಡಿದ್ದಾರೆ.
ಭಕ್ತಾದಿಗಳು ಬಂದವ್ರು ನೋಡಲಿ, ಅದನ್ನು ಪೂಜಿಸಲಿ ಅಂತ ಹೇಳಿಬಿಟ್ಟು. ಸೊ ನನ್ನಲ್ಲಿ ಯಾರಾದರೂ ಟೆಂಪಲಿಗೆ ವಿಸಿಟ್ ಮಾಡ್ತೀರಾ ಅಂತ ಅಂದರೆ ನನ್ನ ರೆಕಮೆಂಡೇಷನ್ನ ತೊಗೊಂಡು ಅಥವಾ ನಾನೇನಾದರೂ ಒಂದು ಸಜೆಷನ್ ಕೊಡಬೇಕು ಅಂತಂದರೆ ನಾನು ಹೇಳೋದು ಒಂದೇ, ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಥವಾ ನೀವು ಫ್ಯಾಮಿಲಿ ಜೊತೆ ಹೋಗಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿ ದೇವಸ್ಥಾನಗಳಲ್ಲಿ ಇರೋವಂತಹ ಅವ್ರು ಮೇಂಟೈನ್ ಮಾಡಿರೋಂಥ ಸ್ವಚ್ಛತೆನ ಯಾವುದೇ ಕಾರಣಕ್ಕೂ ಹಾಳು ಮಾಡಿಬಿಡಿ. ಇವಾಗ ಯಾವುದೋ ಒಂದು ಏನೋ ವಸ್ತುನ ತಿನ್ನೋದು, ಅಲ್ಲೇ ಬಿಸಾಕಿ ಬರೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆ ಥರ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಎಷ್ಟು ಅವ್ರು ಸ್ವಚ್ಛತೆಯಿಂದ ಕಾಪಾಡಿರ್ತಾರೋ ಆ ಸ್ವಚ್ಛತೆನ ಕಾಪಾಡಿ ನೀವು. ಆದರೆ ನಿಮ್ಮ ಕೈಲಾದಷ್ಟು ಅದನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಆ ದೇವಸ್ಥಾನದ ಹತ್ರ ನೋಡೋದಾದರೆ ನಿಮಗೆ ಶ್ರೀಗಂಧ, ಬಿಲ್ವಪತ್ರೆ, ಅರಳಿ ಮರ, ಇನ್ನೂ ಹಲವಾರು ರೀತಿಯ ಮರಗಳನ್ನ ನಾವು ನೋಡಬಹುದು. ಅಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಏನಿದೆ ಅಲ್ಲಿ ನಿಮಗೆ ಬಿಲ್ವಪತ್ರ ಮರ ಆಗಿರ್ಬೋದು, ಶ್ರೀಗಂಧದ ಮರ ಆಗಿರಬಹುದು, ಎಲ್ಲ ಮರಗಳು ಕೂಡ ಆ ದೇವಸ್ಥಾನದ ಹತ್ರ ಇದೆ. ಆ್ಯಂಡ್ ಆ ದೇವಸ್ಥಾನ ಇನ್ನೂ ಇಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ ಅಂತ ಅಂದರೆ ಅಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ಗೆಳೆಯರ ಬಳಗ ಅಂತ ಒಂದು ಕಮ್ಯುನಿಟಿ ಅವ್ರು ಏನು ಕಟ್ಕೊಂಡಿದ್ದಾರೆ ಅವರಿಂದ ಅಷ್ಟೇ ಸಾಧ್ಯ. ಸೊ ಅವರು ಈ ದೇವಸ್ಥಾನನ ಇನ್ನೂ ಇಷ್ಟು ಚೆನ್ನಾಗಿರೋದಕ್ಕೆ ಒಂದು ಮೇನ್ ರೀಸನ್ ಅಂತ ಹೇಳಬಹುದು. ಸೊ ಅಲ್ಲಿ ಶಿವಾಜಿ ಅವ್ರ ಕಾಲದೊಂದು ಶಿಲಾಶಾಸನ ಇದೆ ಅನ್ನೋದೊಂದು ನೋಡ್ಕೊಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಬರ್ಸಿರೋ ಅಂಥ ಶಾಸನದ್ದು ನಾನೊಂದು ಕ್ಲಿಪ್ ಹಾಕಿರೋದದು. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಆ ಕಾಡು ಮಲ್ಲಿಕಾರ್ಜುನ ಟೆಂಪಲಿಂದ ಹೊರಗೆ ಬಂದರೆ ನಿಮಗೆ ಅದೊಂದೇ ಟೆಂಪಲ್ ಅಲ್ಲದೆ 3 ಟೆಂಪಲ್ಗಳು ಅದ್ರ ಸುತ್ತಮುತ್ತ ಇದೆ. ಒಂದು ದಕ್ಷಿಣಮುಖ ನಂದಿ ಇದೆ. ಸೊ ನಾನು ಹೋದ ಟೈಮಿಂಗ್ಸಲ್ಲಿ ಆ ಟೆಂಪಲ್ ಓಪನ್ ಇರಲಿಲ್ಲ. ನಾನು ಹೋಗಿದ್ದಿದ್ರೆ ಅಲ್ಲಿ ತೋರಿಸ್ತಿದ್ದೆ. ಅದು ಅತಿ ಪುರಾತನವಾದ ದೇವಸ್ಥಾನನೇ ಅಲ್ಲಿರೋದ್ರಲ್ಲಿ. ಆ್ಯಂಡ್ ಅಲ್ಲಿ ನಿಮಗೆ ಅಕ್ಕಪಕ್ಕದಲ್ಲೇ ಗಂಗಮ್ಮ ದೇವಿ ಟೆಂಪಲ್ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಆ್ಯಂಡ್ ಗಂಗಮ್ಮ ದೇವಿ ಟೆಂಪಲಲ್ಲಂತೂ ಕರಗ ನಡೆಯೋದು ಇಡೀ ಬೆಂಗಳೂರಲ್ಲೇ ಫೇಮಸ್ ಆದಂತಹ ಕರಗ, ಒನ್ ಆಫ್ ದಿ ಫೇಮಸ್ ಕರಗ. ಸೊ ಅದಾದಮೇಲೆ ನಿಮ್ಗೆ ಅದೊಂದೇ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಒಂದೇ ಅಲ್ಲದೆ ಆ 3 ಟೆಂಪಲ್ಗಳು ಅಕ್ಕಪಕ್ಕ ಸಿಗುತ್ತೆ. ಇಲ್ಲಿ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಇರೋದ್ರಿಂದನೇ ಈ ಬಡಾವಣೆಗೆ ಮಲ್ಲೇಶ್ವರಂ ಅಂತ ಹೆಸರು ಬಂತು ಅಂತ ಅಲ್ಲಿನ ಜನ ಹೇಳ್ತಾರೆ. ನೆಕ್ಸ್ಟು ಈ ಡೇನ ವೆಲ್ ಸ್ಪೆಂಡೆಡ್ ಮಾಡಿದೆ ಅಂತ ಒಂದು ಆ ಮನಸ್ಸಿಗಾಗಿ ತೃಪ್ತಿ, ಆ ನೆಮ್ಮದಿ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಸೊ ಆ ಖುಷಿಯಿಂದನೇ ಅಣ್ಣಂಗೆ ಬಾಯ್ ಹೇಳಿ ಅಲ್ಲಿಂದ ನಾನು ನನ್ನ ಪಿ ಜಿ ಕಡೆಗೆ ಹೊರಟೆ. ಬಟ್ ಏನೋ ಒಂದು ಸಂತೋಷ, ಏನೋ ಒಂದು ನೆಮ್ಮದಿ ಮನಸ್ಸನ್ನ ಇನ್ನೂ ಹಗುರ ಮಾಡ್ತಿತ್ತು. ನೆಕ್ಸ್ಟ್ ನನ್ನ ಸ್ಟಾಪ್ ಬಂತು. ಅಲ್ಲಿಂದ ಇಳಿದು ಪಿ ಜಿ ಕಡೆಗೆ ಮನಸ್ಫೂರ್ತಿಯಿಂದ ಹೆಜ್ಜೆ ಹಾಕ್ತಾ ಬಂದೆ. ನನ್ನ ವೀಕೆಂಡ್ ಹಿಂಗಿತ್ತು. ನಿಮ್ಮ ವೀಕೆಂಡಲ್ಲಿ ನೀವೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.